ಆತ್ಮೀಯ ನನ್ನ SSLC ವಿದ್ಯಾರ್ಥಿ ಮಿತ್ರರೇ, ಕುರುನಾಥ್ ಸರ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು SSLC ದ್ವಿತೀಯ ಭಾಷೆ ಇಂಗ್ಲೀಷನ್ನು ಔಟ್ ಗಳಿಸಿರುವಂಥ ಅಂದರೆ 80ಕ್ಕೆ 80 ಅಂಕಗಳನ್ನು ಒಂದೂ ಬಿಡದಂತೆ 80ಕ್ಕೆ 80 ಅಂಕಗಳನ್ನು ಗಳಿಸಿರುವಂತಹ ವಿದ್ಯಾರ್ಥಿಯ ಕಳೆದ ಬಾರಿ 2025ರಲ್ಲಿ ಬರೆದಂಥ ವಿದ್ಯಾರ್ಥಿಯ ಒಂದು ಆನ್ಸರ್ ಶೀಟನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸುವ ಮೂಲಕವಾಗಿ ನೀವು ಕೂಡ ಈಸಿಯಾಗಿ ಯಾವ ರೀತಿಯಲ್ಲಿ 80ಕ್ಕೆ 80 ಅಂಕಗಳನ್ನು ಗಳಿಸಬಹುದು ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನಾನು ಚರ್ಚೆ ಮಾಡ್ತಾ ಹೋಗ್ತಾ ಇದ್ದೀನಿ. ವಿದ್ಯಾರ್ಥಿಗಳಿಗೆ ತುಂಬಾ ಈಸಿಯಾಗಿದೆ 80ಕ್ಕೆ 80 ಗಳಿಸೋದು. ನಾವು ಯಾವ ರೀತಿಯಲ್ಲಿ ಬರಿಬೇಕು, ನಮ್ಮ ಪ್ರಶ್ನೆ ಸಂಖ್ಯೆಗಳನ್ನು ಯಾವ ರೀತಿಯಲ್ಲಿ ಹಾಕಬೇಕು ಅನ್ನೋದನ್ನು ತಿಳಿದುಕೊಂಡ್ರೆ ತುಂಬಾ ಈಸಿಯಾಗಿ ನಾವು 80ಕ್ಕೆ 80 ಅಂಕಗಳನ್ನು ಗಳಿಸಬಹುದು. ನಿಮಗೆ 80ಕ್ಕೆ 80 ಅಂಕಗಳನ್ನು ಯಾರಿಗೆ ಗಳಿಸಬೇಕು ಅಂತ ಇದೆ 2026ರ ಮೇನ್ ಎಕ್ಸಾಮ್ನಲ್ಲಿ, ನೀವು ದಯವಿಟ್ಟು ಕಾಮೆಂಟ್ ಮಾಡಿ. ನಿಮಗೆ ಏನಾದರೂ ಗೊಂದಲಗಳಿದ್ದರೆ ಅದರಲ್ಲಿ ತಿಳಿಸಿ, ನಾನು ನಿಮಗೆ ಸಲಹೆಯನ್ನು ಕೊಡ್ತೀನಿ. ಮೊದಲನೇದಾಗಿ ನೋಂದಣಿ ಸಂಖ್ಯೆಯನ್ನು ನೀಟಾಗಿ ಸ್ಪಷ್ಟವಾಗಿ ತಪ್ಪಿಲ್ಲದಂತೆ ಹಾಕಿ. ಇಲ್ಲಿ ಕಲಮ್ಸ್ ಇರ್ತವೆ, ನೋಂದಣಿ ಸಂಖ್ಯೆ ಅಂತಿತ್ತಲ್ಲ, ಅಲ್ಲಿ ಕಲಮ್ಸ್ ಇರ್ತವೆ. ಪ್ರತಿಯೊಂದು ಕಲಮಲ್ಲಿ 1 ಅಂಕಿಯನ್ನು ಮಾತ್ರ ಹಾಕಿ. ಈಗ ಫಸ್ಟ್ ಸ್ಟಾರ್ಟಿಂಗ್ ನಿಮಗೆ 2026 ಇಂದ ಸ್ಟಾರ್ಟ್ ಆಗ್ತದೆ ನೋಂದಣಿ ಸಂಖ್ಯೆ. ಆ ನೋಂದಣಿ ಸಂಖ್ಯೆಯನ್ನು ಪ್ರತಿಯೊಂದು ಬಾಕ್ಸಲ್ಲಿ 1 ಸಂಖ್ಯೆಯನ್ನು ಮಾತ್ರ ನಮೂದಿಸ್ತಾ ಹೋಗಿ. ಯಾವುದೇ ಕಾರಣಕ್ಕೂ ತಿದ್ದೋದಾಗಲಿ ಮತ್ತು 1 ಬಾಕ್ಸಲ್ಲಿ 2 ಅಂಕಿಗಳನ್ನು ಬರೆಯೋದಾಗಲಿ ಯಾವುದೇ ಕಾರಣಕ್ಕೂ ಮಾಡಬೇಡಿ. ನೀಟಾಗಿ ನೋಂದಣಿ ಸಂಖ್ಯೆಯನ್ನು ಮೊದಲು ಹಾಕಿ. ಅಲ್ಲಿ ಮಾಧ್ಯಮ ಕೊಟ್ಟಿರ್ತಾನೆ, ವಿಷಯ ಕೊಟ್ಟಿರ್ತಾನೆ, ವಿಷಯ ಸಂಕೇತ ಕೊಟ್ಟಿರ್ತಾನೆ, ಅವುಗಳನ್ನು ಸ್ಪಷ್ಟವಾಗಿ ನಮೂದಿಸಿ. ಕೆಳಗಡೆ ಇಲ್ಲಿ ಮೌಲ್ಯಮಾಪಕರ ಉಪಯೋಗಕ್ಕಾಗಿ ಮಾತ್ರ ಅಂತಿದ್ದಲ್ಲ, ಅದನ್ನು ಯಾವುದೇ ಕಾರಣಕ್ಕೂ ಬಳಸಬೇಡಿ ವಿದ್ಯಾರ್ಥಿಗಳೇ. ಯಾಕಂದರೆ ನಿಮಗೆ ಅಂಕಗಳನ್ನು ನೀಡೋದಕ್ಕಾಗಿ ಅಲ್ಲಿ ಮೌಲ್ಯಮಾಪಕರು ಅಂದರೆ ಇವ್ಯಾಲ್ಯುವೇಟರ್ ಅದನ್ನು ಬಳಸ್ತಾರೆ. ಹಾಗಾಗಿ ಅದನ್ನು ನೀವು ಯಾವುದೇ ಕಾರಣಕ್ಕೂ ಬಳಸಬೇಡಿ. ಇಲ್ಲಿ ಒಂದಿಷ್ಟು ಇನ್ಸ್ಟ್ರಕ್ಷನ್ಸ್ ಇರ್ತವೆ, ನೀಟಾಗಿ ಓದ್ಕೊಳ್ಳಿ. ಏನಿದೆ, ಉತ್ತರ ಪತ್ರಿಕೆ ಯಾವುದೇ ಭಾಗದಲ್ಲಿ ವಿದ್ಯಾರ್ಥಿ ತನ್ನ ಹೆಸರನ್ನು ಬರೀಬಾರ್ದು ಅಂತ ಇದೆ. ನೆಕ್ಸ್ಟು 30 ನಿಮಿಷಕ್ಕೆ ಮುಂಚೆ ನೀವು ಫಸ್ಟ್ ಸ್ಟಾರ್ಟಿಂಗ್ ಏನು 30 ನಿಮಿಷ ಹೋಗ್ತೀರಿ, ಎಕ್ಸಾಮ್ ಸ್ಟಾರ್ಟ್ ಆದ 30 ನಿಮಿಷದೊಳಗಡೆ ಯಾವುದೇ ಕಾರಣಕ್ಕೂ ಹೊರಗಡೆ ಬಿಡೋದಿಲ್ಲ. 30 ನಿಮಿಷದ ನಂತರ ಹೋಗಬೇಕಾದ್ರೆ ನೀವು ಆನ್ಸರ್ ಶೀಟು ಮತ್ತು ಕ್ವಶನ್ ಪೇಪರನ್ನು ನಿಮ್ಮ ಕೊಠಡಿ ಮೇಲ್ವಿಚಾರಕರ ಸುಪರ್ದಿಗೆ ವಹಿಸಿ ನೀವು ಹೋಗಬಹುದು. ನೆಕ್ಸ್ಟು ಅಭ್ಯರ್ಥಿ ಪ್ರಶ್ನೆ ಸಂಖ್ಯೆಗಳನ್ನು ಉತ್ತರ ಪತ್ರಿಕೆಯ ಎಡಭಾಗದಲ್ಲಿ ನಿಗದಿಸಿದ ಅಂಕಣದಲ್ಲಿ ಮಾತ್ರ ಬರೆಯೋದು ಅಂತ ಇದೆ. ಸ್ಪಷ್ಟವಾಗಿ ಬರೀರಿ, ಯಾವುದೇ ಗೊಂದಲವನ್ನು ಮಾಡ್ಕೊಳ್ಬೇಡಿ. ಈಗ ನಾನು ಕೊಡ್ತಿದ್ದೀನಿ ನಿಮಗೆ ತೋರಿಸ್ತೀನಿ, ಅದರಲ್ಲಿ ಯಾವ ರೀತಿಯಲ್ಲಿ ಹಾಕಿದ್ದಾರೆ ಅದನ್ನು ನೀವು ಫಾಲೋ ಮಾಡಿ. ನೆಕ್ಸ್ಟು ಉತ್ತರ ಪತ್ರಿಕೆ ಎರಡೂ ಬದಿಯಲ್ಲಿ ಉತ್ತರಿಸುವುದು ಅಂದರೆ ಫ್ರಂಟ್ ಮತ್ತು ಬ್ಯಾಕ್ 2 ಸೈಡು ಉಪಯೋಗಿಸಬೇಕು ಅಂತ ಹೇಳ್ತಾನೆ. ಇಲ್ಲಿ ಕಪ್ಪು ಮತ್ತು ನೀಲಿ ಶಾಯಿಯ ಇಂಕ್ ಪೆನ್ ಮತ್ತು ಬಾಲ್ ಪೆನ್ಗಳನ್ನು ಬಳಸಬೇಕು ಅಂತ ಹೇಳ್ತಾನೆ. ನಡುವೆ ಯಾವುದೇ ಕಾರಣಕ್ಕೂ ನೀವು ಪೆನ್ನನ್ನು ಚೇಂಜ್ ಮಾಡಬಾರ್ದು. ಒಂದು ವೇಳೆ ಚೇಂಜ್ ಮಾಡಿದ್ರೆ ಕೊಠಡಿ ಮೇಲ್ವಿಚಾರಕರ ಗಮನಕ್ಕೆ ತಂದು ಅವ್ರದ್ದು ಒಂದು ಸೈನ್ ಇದ್ದು ನೀವು ಮುಂದುವರಿಬೋದು, ಚೇಂಜ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾನೆ. ನೆಕ್ಸ್ಟು ಉತ್ತರ ಪತ್ರಿಕೆ ಬಲಭಾಗದಲ್ಲಿ ಸ್ಥಳಾವಕಾಶ ಮೌಲ್ಯಮಾಪಕರಿಗೆ ಇರ್ತದೆ. ಅಂದರೆ ಮೌಲ್ಯಮಾಪಕರು ಅಂಕಗಳನ್ನು ಹಾಕೋದಕ್ಕೆ ಬಲಭಾಗದಲ್ಲಿ ಇರ್ತದೆ. ಎಡಭಾಗದಲ್ಲಿ ನಿಮ್ಮ ಪ್ರಶ್ನೆ ಸಂಖ್ಯೆಗಳನ್ನು ಹಾಕ್ತಾರೆ, ಅದರ ಬಲಭಾಗದಲ್ಲಿ ಕಲಮ್ ಏನಿದೆಯಲ್ಲ ಅದನ್ನು ಮೌಲ್ಯಮಾಪಕರ ಅಂಕಗಳನ್ನು ನಮೂದಿಸೋದಕ್ಕೆ ಇರ್ತದೆ. ಅದನ್ನು ಯಾವುದೇ ಕಾರಣಕ್ಕೂ ಬಳಸಬೇಡ್ರಿ ಅಂತ ಹೇಳ್ತಾನೆ. ನೆಕ್ಸ್ಟು ಪರೀಕ್ಷೆ ನಡೆಯುವ ಸಂದರ್ಭದಲ್ಲಿ ಶೌಚಾಲಯಕ್ಕೆ ಅಭ್ಯರ್ಥಿ ಹೋಗಲು ಬಯಸಿದಲ್ಲಿ ಕೊಠಡಿ ಮೇಲ್ವಿಚಾರಕರಿಗೆ ತಿಳಿಸಿ ಅನುಮತಿ ಪಡೆದು ಸಹಾಯಕರೊಂದಿಗೆ ಹೋಗುವಾಗ ಪ್ರಶ್ನೆ ಪತ್ರಿಕೆ, ಉತ್ತರ ಪತ್ರಿಕೆ, ಇತರೆ ಪರೀಕ್ಷಾ ವಸ್ತುಗಳನ್ನು ಸುರಕ್ಷತೆಯಿಂದ ಇಟ್ಟುಕೊಳ್ಳಲು ಕೊಠಡಿ ಮೇಲ್ವಿಚಾರಕರ ವಶಕ್ಕೆ ನೀಡುವುದು ಅಂತ ಇದೆ. ನೆಕ್ಸ್ಟ್ ನಾವು ನೇರವಾಗಿ ಈಗ ಆನ್ಸರ್ ಶೀಟ್ ಯಾವ ರೀತಿಯಲ್ಲಿದೆ ನೋಡೋಣ ಅಂತ. ನೋಡಿ, ಇಲ್ಲಿ ಫಸ್ಟ್ ನಮಗೆ 4 ಮಲ್ಟಿಪಲ್ ಚಾಯ್ಸ್ ಇರ್ತವೆ. ಆ ಮಲ್ಟಿಪಲ್ ಚಾಯ್ಸನ್ನು ಪ್ರತಿಯೊಂದು ನೀಟಾಗಿ ಎಡಭಾಗದಲ್ಲಿ ಪ್ರಶ್ನೆ ಸಂಖ್ಯೆಗಳನ್ನು ನಮೂದಿಸಬೇಕು. ನಂತರ ಒಳಗಡೆ ಅಲ್ಲಿ ಅಲ್ಫಾಬೆಟ್ಸ್ ಇರ್ತಾವಲ್ಲ, ಆ ಅಲ್ಫಾಬೆಟ್ಸ್ ಜೊತೆಗೆ ನಾವು ಉತ್ತರಗಳನ್ನು
ಬರೀಬೇಕಾಗುತ್ತದೆ. ಇಲ್ಲಿ ನೋಡಿ ಯಾವ್ದು ರೀತಿ ಸ್ಪಷ್ಟವಾಗಿ ಬರೆದಿದ್ದಾರೆ ಅಂತೆ. ನೀವು ಡೈರೆಕ್ಟಾಗಿ ಆನ್ಸರ್‌ನ ಬರೀರಿ. ಯಾವುದೇ ಕಾರಣಕ್ಕೂ ಕ್ವೆಶ್ಚನ್ಸನ್ನು ಅಲ್ಲಿ ಬರೆಯೋಕ್ಕೆ ಹೋಗಬೇಡಿ. ಅದು ಸಮಯನೂ ವ್ಯರ್ಥ ಮಾಡ್ತದೆ. ನಿಮ್ಮ ಆ, ಟೈಮ್ ನಿಮ್ಮ ಸಮಯ ವ್ಯರ್ಥ ಆಗ್ತದೆ ಮತ್ತು ಅದು ನೋಡೋದಕ್ಕೂ ಕೂಡ ಶಿಸ್ತು ಅನಿಸೋದಿಲ್ಲ. ಇಲ್ಲಿ ಯಾವ ರೀತಿ ಶಿಸ್ತನ್ನು ಮೇಂಟೈನ್ ಮಾಡಿದ್ದಾರೆ ನೋಡಿ. ಪ್ರತಿಯೊಂದು ಕ್ವೆಶ್ಚನ್ ನಂಬರ್ಗಳನ್ನು ಹಾಕಿದ್ದಾರೆ. ನೆಕ್ಸ್ಟ್ ಆಲ್ಫಾಬೆಟ್ಸ್ ಜೊತೆ ಆನ್ಸರನ್ನು ಮಾಡಿದ್ದಾರೆ. ನೀವು ಕೂಡ ಇದನ್ನು ಫಾಲೋ ಮಾಡಿ. ನೆಕ್ಸ್ಟು 1 ಮಾರ್ಕ್ಸಿನ ಸ್ಟಾರ್ಟ್ ಆಗ್ತವೆ. ಅಲ್ಲಿ 1 ಮಾರ್ಕ್ಸಿನ ನೋಡಿ ಪ್ರತಿಯೊಂದಕ್ಕೂ ಕ್ವೆಶ್ಚನ್ ನಂಬರ್ನ ಹಾಕಿ ಡೈರೆಕ್ಟಾಗಿ ಆನ್ಸರ್ನ ಬರಿತಾ ಹೋಗಿ. ಯಾವುದೇ ಕಾರಣಕ್ಕೂ ಇಲ್ಲಿ ಕೂಡ ಕ್ವೆಶ್ಚನನ್ನು ನೀವು ಬರೆಯೋಕ್ಕೆ ಹೋಗಬೇಡಿ. ನೋಡಿ ಯಾವ ರೀತಿಯಲ್ಲಿ ಅವರು ನೀಟಾಗಿ ಬರೆದಿದ್ದಾರೆ. ನಿಮ್ಮ ಹ್ಯಾಂಡ್ ರೈಟಿಂಗ್ ಕೂಡ ನೀಟಾಗಿರಲಿ. ವ್ಯಾಲ್ಯೂಯೇಟರಿಗೆ ಮಾರ್ಕ್ಸನ್ನು ಕೊಡಬೇಕು, ಯಾವುದೇ ಗೊಂದಲ ಉಂಟು ಮಾಡಬಾರ್ದು, ಮಾರ್ಕ್ಸನ್ನು ಕೊಡಬೇಕು ಅನ್ನಿಸ್ಬೇಕು. ಆ ರೀತಿಯಲ್ಲಿ ನಿಮ್ಮ ಉತ್ತರ ಪತ್ರಿಕೆ ಇರಬೇಕು. ಆಗ ನಿಮಗೆ ಮಾರ್ಕ್ಸ್ ಖಂಡಿತವಾಗಿ ಬರುತ್ತದೆ ವಿದ್ಯಾರ್ಥಿಗಳೇ. ನೋಡಿ ಯಾವ ರೀತಿಯಲ್ಲಿ ಸ್ಪಷ್ಟವಾಗಿ ಬರಿತಾ ಹೋಗಿದ್ದಾರೆ. ಇಲ್ಲಿ ಅದನ್ನೇ 15th ಕ್ವೆಶ್ಚನ್ ಏನಿದೆ, 15th ಕ್ವೆಶ್ಚನ್ ನಮಗೆ ಆಲ್ಮೋಸ್ಟ್ ಆ್ಯಕ್ಟಿವಿಸ್ ಪ್ಯಾಸಿವಿಸ್ ಬಂದಿದೆ. ಇಲ್ಲಿ ಅದನ್ನು ಕೂಡ ಯಾವ ರೀತಿಯಲ್ಲಿ ನೀಟಾಗಿ ಸ್ಪಷ್ಟವಾಗಿ ಬರೆದಿದ್ದಾರೆ ನೋಡಿ. ಅಲ್ಲೇನಿದೆ, ದ ಡಾಕ್ಟರ್ಸ್ ಆರ್ ಟ್ರೀಟಿಂಗ್ ದ ಪೇಷಂಟ್ಸ್ ಅಂತಿದೆ. ಅವಾಗ ದ ಪೇಷಂಟ್ಸ್ ಆರ್ ಬೀಯಿಂಗ್ ಟ್ರೀಟೆಡ್ ಬೈ ಡಾಕ್ಟರ್ಸ್ ಅಂತ ಇದೆ. ನೆಕ್ಸ್ಟು 16th ಕ್ವೆಶ್ಚನ್ ನಮಗೆ ರಿಪೋರ್ಟೆಡ್ ಸ್ಪೀಚ್ ಇದೆ. ಅದನ್ನು ಕೂಡ ಸ್ಪಷ್ಟವಾಗಿ ಬರೆದಿದ್ದಾರೆ ನೋಡಿ. 17th ಕ್ವೆಶ್ಚನ್ ಯಾವ ರೀತಿಯಲ್ಲಿ ಅವರು ಬರೆದಿದ್ದಾರೆ, ಎಡಿಟಿಂಗ್ ಇರ್ತದೆ. ಅಲ್ಲಿ ಎ ಮತ್ತು ಬಿನ ಮೆನ್ಷನ್ ಮಾಡಿ ಅಲ್ಲಿ ಯಾವ ಎರರ್ಸ್ ಇದೆ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟು ಆ ಒಂದು ಆ ಸೆಂಟೆನ್ಸಸ್ ಏನು ಕೊಡ್ತಾರೆ ಅದನ್ನು ರಿಪೀಟ್ ಮಾಡಿದ್ದಾರೆ. ಇದು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತದೆ. ಬರೀ ನಾವು ಆನ್ಸರ್ನ ಬರೆಯೋದಕ್ಕಿಂತ ಮತ್ತೆ ಸ್ವಲ್ಪ ಗೊಂದಲಗಳು ಉಳಿಬಾರ್ದು ಅಂತೇಳಿ ಅದನ್ನು ರಿಪೀಟ್ ಕೂಡ ಬರೀಬಹುದು. ನೆಕ್ಸ್ಟು 18th ಕ್ವೆಶ್ಚನಿಂದ ನಮಗೆ 2 ಮಾರ್ಕ್ಸ್ ಲೆಸನ್ಸ್ ಆ್ಯಂಡ್ ಪ್ರೋಸ್. 17th ಕ್ವೆಶ್ಚನ್ 2 ಮಾರ್ಕ್ಸ್ ಇರ್ತದೆ, ಆದರೆ ಅದು ಗ್ರಾಮರ್ ಮೇಲೆ ಇರ್ತದೆ. ನೆಕ್ಸ್ಟ್ 18th ನಮಗೆ ಲೆಸನ್ಸ್ ಆ್ಯಂಡ್ ಪಾಯಿಂಟ್ಸ್ ಮೇಲೆ ನಮಗೆ ಸ್ಟಾರ್ಟ್ ಆಗ್ತವೆ. ಇಲ್ಲಿ ಯಾವ ರೀತಿ ಆನ್ಸರ್ ಮಾಡ್ತಾರೆ ನೋಡಿ ನೀಟಾಗಿ. ನಮಗೆ 2 ಮಾರ್ಕ್ಸ್ಗೆ ಎಷ್ಟು ಇರಬೇಕು, ಆನ್ಸರ್ ಎಷ್ಟಿರಬೇಕು, ಅದಕ್ಕೂ ಹೆಚ್ಚು ಇರ್ಬೋದು, ಅದಕ್ಕೂ ಕಡಿಮೆ ಇರ್ಬಾರ್ದು. ಆ ರೀತಿಯಲ್ಲಿ ಆನ್ಸರ್ ನಮ್ಮದೇ ಇರಬೇಕು. ಮತ್ತು ಹ್ಯಾಂಡ್ ರೈಟಿಂಗ್ ತುಂಬಾ ನಮಗೆ ಲೆಜಿಬಲ್ ಅಂತ ಹೇಳ್ತೀವಲ್ಲ, ಲೆಜಿಬಲ್ ಆ್ಯಂಡ್ ನೀಟ್. ಹ್ಯಾಂಡ್ ರೈಟಿಂಗ್ ತುಂಬಾ ನೀಟಾಗಿರಬೇಕು ಮತ್ತು ಓದೋದಕ್ಕೆ ಸ್ಪಷ್ಟವಾಗಿ ಇರಬೇಕು. ಯಾವುದೇ ಕಾರಣಕ್ಕೂ ಗೊಂದಲವನ್ನು ಉಂಟು ಮಾಡಬಾರ್ದು. ಆ ರೀತಿಯಲ್ಲಿ ನಮ್ಮ ಹ್ಯಾಂಡ್ ರೈಟಿಂಗ್ ಇರಬೇಕು ನೋಡಿ. ಯಾವ ರೀತಿಯಲ್ಲಿ ಅವರು ಎಡಭಾಗದಲ್ಲಿ ಪ್ರಶ್ನೆ ಸಂಖ್ಯೆಯನ್ನು ಹಾಕೋತಾ ಹೋಗಿದ್ದಾರೆ ಆ ವಿದ್ಯಾರ್ಥಿ. ನೆಕ್ಸ್ಟು ಪ್ರತಿಯೊಂದು ಉತ್ತರಗಳನ್ನು ಎಷ್ಟು ಬೇಕೋ ಅಷ್ಟನ್ನು ಬರಿತಾ ಹೋಗಿದ್ದಾರೆ, ರೈಟ್. ಅದೇ ರೀತಿಯಲ್ಲಿ ನೋಡಿ ನೆಕ್ಸ್ಟ್ 20th ಕ್ವೆಶ್ಚನ್ ಆಗಿರ್ಬೋದು. 20th ಕ್ವೆಶ್ಚನ್ನು ನಮಗೆ ಐ ಆಮ್ ದ ಲ್ಯಾಂಡ್ದಲ್ಲಿ ಇಲ್ಲಿ ಕೇಳಿದ್ದಾರೆ. ಅದನ್ನು ಕೂಡ ನೀಟಾಗಿ ಅವರು ಹಾಕೋತಾ ಹೋಗಿದ್ದಾರೆ. ನೆಕ್ಸ್ಟ್ 21st ಪ್ರತಿಯೊಂದು ಆನ್ಸರ್ ನೋಡ್ರಿ ಯಾವ ರೀತಿಯಲ್ಲಿ ನೀಟಾಗಿದೆ. ಆ ಒಂದು ಪ್ರಶ್ನೆಗೆ ಉತ್ತರಿಸುವಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ಆನ್ಸರನ್ನು ಬರೀಬೇಕು ಅನ್ನುವಂಥ ಒಂದು ಮಾಡೆಲ್ ಇಲ್ಲಿ ನಮಗೆ ಸಿಗುತ್ತದೆ. ಇದರಿಂದ ನಮಗೆ ಯಾವ ರೀತಿಯಲ್ಲಿ ಬರಿಬೇಕು, ಉತ್ತರ ಪತ್ರಿಕೆಗಳನ್ನ ಯಾವ ರೀತಿಯಲ್ಲಿ ಬರಿಬೇಕು, ಯಾವುದೇ ಕಾರಣಕ್ಕೂ ಚಿತ್ಕಾಟ ಹಾಕಬಾರ್ದು, ಯಾವುದೇ ಕಾರಣಕ್ಕೂ ಗೊಂದಲಗಳನ್ನು ಉಂಟು ಮಾಡುವಂಥ ರೀತಿಯಲ್ಲಿ ನಾವು ವರ್ಡ್ಸನ್ನು ಸೇರಿಸಬಾರ್ದು ಅನ್ನುವಂಥ ಒಂದು ವಿಷಯ ನಮಗೆ ಈ ಒಂದು ಮಾಡೆಲ್ ಪೇಪರ್ನ ನೋಡೋದ್ರ ಮೂಲಕ ನಮಗೆ ಗೊತ್ತಾಗ್ತದೆ. ಮಾಡೆಲ್ ಪೇಪರ್ ಅಂದರೆ ಇಲ್ಲಿ ಆ್ಯನ್ಯುವಲ್ ಪೇಪರ್ನ ಒಂದು ಮಾದರಿ ಉತ್ತರ ಪತ್ರಿಕೆ ಏನಿಲ್ಲ ಅದನ್ನು ನೋಡೋದ್ರ ಮೂಲಕ ನಮಗೆ ಗೊತ್ತಾಗ್ತದೆ. ಇನ್ನು ದಯವಿಟ್ಟು ನೀವು ಅನುಕರಣೆ ಮಾಡಿ ನೋಡಿ. ಪ್ರತಿಯೊಂದು ಆನ್ಸರ್ ಕೂಡ ಯಾವ ರೀತಿಯಲ್ಲಿ ನೀಟಾಗಿದೆ, ಎಷ್ಟು ಬೇಕೋ ಅಷ್ಟು. ಅಂದರೆ 2 ಮಾರ್ಕ್ಸಿಗೆ ಆಲ್ಮೋಸ್ಟ್ ಒಂದು 4ರಿಂದ 5 ಲೈನನ್ನು ಬರೆದಿದ್ದಾರೆ. ಎಷ್ಟು ನೀಟಾಗಿ ಬರೆದಿದ್ದಾರೆ ನೋಡಿ ವಿದ್ಯಾರ್ಥಿ. ಈ ರೀತಿಯಲ್ಲಿ ಆನ್ಸರ್ ಶೀಟ್ ಇದ್ದರೆ ಮೌಲ್ಯಮಾಪಕರಿಗೆ ತುಂಬಾ ಒಂದು ಇಂಟ್ರೆಸ್ಟ್ ಬಂದುಬಿಡ್ತದೆ. ನಾನು ಮಾರ್ಕ್ಸ್ ಕೊಡಲೇಬೇಕಪ್ಪ, ಇಲ್ಲಿ ಯಾವುದೇ ಮಿಸ್ಟೇಕ್ಸ್ ಇಲ್ಲ, ಹ್ಯಾಂಡ್ ರೈಟಿಂಗ್ ಕೂಡ ನೀಟಾಗಿದೆ ಅಂತ ಅನ್ನಿಸ್ಬೇಕು. ಆ ರೀತಿಯಲ್ಲಿ ನೀವು ಮೊದಲು ಇವ್ಯಾಲ್ಯುವೇಟರ್ನ ಅಲ್ಲಿ ಮಾರ್ಕ್ಸ್ ಕೊಡುವಂತೆ ಮೋಟಿವೇಟ್ ಮಾಡಿದಂಗೆ ಆಗ್ತದೆ ಈ ರೀತಿಯಲ್ಲಿ ಬರೆಯೋದ್ರಿಂದ. ಈ ರೀತಿಯಲ್ಲಿ ನೀವು ಆನ್ಸರ್ ನಿಮ್ಮ ಪೇಪರಲ್ಲಿ ಇದ್ದರೆ ಖಂಡಿತವಾಗಿ ನೀವು ಕೂಡ ಈಗ 2025ರಲ್ಲಿ ನಾವೇನು
ಆನ್ಸರ್ ಶೀಟನ್ನು ನಾವು ಔಟ್ ಆಫ್ ಔಟ್ ಗಳಿಸಿರತಕ್ಕಂಥ ಆನ್ಸರ್ ಶೀಟನ್ನು ನಾವು ಈ ವಿಡಿಯೋ ಮಾಡ್ತಿದ್ದಿಲ್ಲ, ಮುಂದಿನ ವರ್ಷ ನಿಮ್ಮ ಒಂದು ಪೇಪರ್ನು ಕೂಡ ನಾವು ವಿಡಿಯೋ ಮಾಡಬೇಕು. ಆ ರೀತಿಯಲ್ಲಿ ನಿಮ್ಮ ಪೇಪರ್ ಇರಬೇಕು. ನೋಡಿ ಯಾವ ರೀತಿಯಲ್ಲಿ ನಮಗೆ ಎಕ್ಸ್ಟ್ರಾಕ್ಟ್ಸ್ 27th ಕ್ವೆಶ್ಚನ್ ನಮಗೆ ಎಕ್ಸ್ಟ್ರಾಕ್ಟ್ಸ್ ಇರ್ತದೆ. ಆ ಎಕ್ಸ್ಟ್ರಾಕ್ಟ್ಸ್ ಕೂಡ ಎಷ್ಟು ನೀಟಾಗಿ ಬರೆದಿದ್ದಾರೆ ನೋಡಿ. 27th ಅಂತ ಹೇಳಿದ್ರೆ ಮೇನ್ 6th ಕ್ವೆಶ್ಚನ್ ಅಂತೇಳಿ ಮೇಲೆ ಮೆನ್ಷನ್ ಮಾಡಿ ಕೆಳಗಡೆ ಕ್ವೆಶ್ಚನ್ ನಂಬರ್ನ ಹಾಕಿದ್ದಾರೆ. ಒಳಗೆ ಆಲ್ಫಾಬೆಟ್ಸನ್ನ ಹಾಕೋತಾ ಆನ್ಸರ್ ಮಾಡ್ಕೋತಾ ಹೋಗಿದ್ದಾರೆ. ನಿಮ್ಮ ಒಂದು ಉತ್ತರ ಪತ್ರಿಕೆಗೂ ಕೂಡ ಇದೇ ರೀತಿಯಲ್ಲಿ ನೀಟಾಗಿರಲಿ ವಿದ್ಯಾರ್ಥಿಗಳೇ. ಆಗ ನಿಮ್ಮ ಒಂದು ಉತ್ತರ ಪತ್ರಿಕೆಗೂ ಕೂಡ ಔಟ್ ಆಫ್ ಔಟ್ ಖಂಡಿತವಾಗಿ ದೊರೀತದೆ. ನೋಡಿ ಯಾವ ರೀತಿಯಲ್ಲಿ ಇವರು ಬರೆದಿದ್ದಾರೆ ಎಕ್ಸ್ಟ್ರಾಕ್ಟ್ಸ್ಗಳನ್ನು. ಯಾವುದೇ ಗೊಂದಲಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ, ಎಲ್ಲಿ ಕೂಡ ಸ್ಪೆಲ್ಲಿಂಗ್ ಎರರ್ಸ್ ಇಲ್ಲ. ನಿಮ್ಮ ಒಂದು ಉತ್ತರ ಪತ್ರಿಕೆಗೂ ಕೂಡ ಸ್ಪೆಲ್ಲಿಂಗ್ ಎರರ್ಸ್ ಇದೆ, ನೀಟಾಗಿ ಈ ರೀತಿಯಲ್ಲಿ ಬರೆದಿದ್ದರೆ ಖಂಡಿತವಾಗಿಯೂ ಯಾವುದೇ ಇವ್ಯಾಲ್ಯೂಯೇಟರ್ ಆಗಲಿ ಖಂಡಿತವಾಗಿ ನಿಮಗೆ ಔಟ್ ಆಫ್ ಔಟ್ ಕೊಟ್ಟೇ ಕೊಡ್ತಾರೆ. 30% ನಮಗೆ ಪ್ರೊಫೈಲ್ ಇರ್ತದೆ. ಆ ಪ್ರೊಫೈಲ್ನು ಕೂಡ ಯಾವ ರೀತಿಯಲ್ಲಿ ನೀಟಾಗಿ ಬರೆದಿದ್ದಾರೆ ನೋಡ್ತಾ ಹೋಗಿ. ನೆಕ್ಸ್ಟ್ 32 ಸ್ಟೋರಿ ಡೆವಲಪ್ಮೆಂಟ್ ಇರ್ತದೆ. ಸ್ಟೋರಿ ಡೆವಲಪ್ಮೆಂಟ್ ಕೂಡ ಅವರು ಆ ವಿದ್ಯಾರ್ಥಿ ತುಂಬಾ ಸೊಗಸಾಗಿ ಬರೆದಿದ್ದಾನೆ. ಇದನ್ನು ಬೇಕಾದ್ರೆ ನೀವು ಪಾಸ್ ಮಾಡಿಕೊಂಡು ನೀವು ಓದ್ಕೊಳ್ತಾ ಹೋಗ್ಬೋದು. ನೋಡಿ ಯಾವ ರೀತಿಯಲ್ಲಿ ನೀಟಾಗಿ ಬರಿತಾ ಹೋಗಿದ್ದಾನೆ ವಿದ್ಯಾರ್ಥಿ. 33 ನಮಗೆ ಪಿಕ್ಚರ್ ರೀಡಿಂಗ್ ಇರ್ತದೆ, ಪಿಕ್ಚರ್ ಡಿಸ್ಕ್ರಿಪ್ಷನ್ ಅಂತ ಹೇಳ್ತೀವಿ. ಅದನ್ನು ಕೂಡ ಯಾವ ರೀತಿಯಲ್ಲಿ ಅವರು ನೀಟಾಗಿ ಬರಿತಾ ಹೋಗಿದ್ದಾರೆ ನೋಡಿ. ಈ ರೀತಿಯಲ್ಲಿ ನಿಮ್ಮ ಒಂದು ಆನ್ಸರ್ ಶೀಟ್ ಇದ್ದರೆ ನಿಮಗೂ ಕೂಡ ಔಟ್ ಆಫ್ ಔಟ್ ಈಸಿಯಾಗಿ ದೊರೀತದೆ. ಇಂಗ್ಲೀಷ್ನಲ್ಲಿ ಔಟ್ ಆಫ್ ಔಟ್ ಮಾಡೋದು ತುಂಬಾ ಸರಳ ವಿದ್ಯಾರ್ಥಿಗಳೇ. ನೀವೆಲ್ಲ ತಿಳ್ಕೊಂಡಿದ್ದೀರಿ ಇಂಗ್ಲೀಷ್ ಅಂದರೆ ಕಬ್ಬಿಣದ ಕಡಲೆ, ನಮಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ತದೆ. ಏನಿಲ್ಲ, ಒಂದು ಯಾವುದೋ ಒಂದು ನಾವು ಪೋಯಮ್ನ ಪ್ರಾಕ್ಟೀಸ್ ಮಾಡ್ತೀವಿ ಅಂದರೆ ಅದನ್ನು ಆದಷ್ಟು ಬರೆದು ತೆಗಿಬೇಕು. ಬರೆದು ತೆಗೆದು ನೆಕ್ಸ್ಟ್ ನಾವು ಅದರಲ್ಲಿ ಎರರ್ಸನ್ನು ನಾವೇ ಫೈಂಡ್ ಔಟ್ ಮಾಡ್ಕೋಬೇಕು. ಫೈಂಡ್ ಔಟ್ ಮಾಡಿಕೊಂಡು ನೆಕ್ಸ್ಟ್ ಅದನ್ನು ಅದೇ ರೀತಿ ಎರರ್ಸನ್ನು ಕಡಿಮೆ ಮಾಡ್ತಾ ಹೋದರೆ ಒಂದು ಸಾರಿ ನಾವು ಬರೆದ್ರೆ ಒಂದು 10 ಮಿಸ್ಟೇಕ್ಸ್ ಆಗಿರ್ತಾವೆ ಅಂದ್ಕೊಳ್ರಿ. ನೆಕ್ಸ್ಟ್ 2ನೇ ಸರಿ ಬರೆದ್ರೆ 5 ಮಿಸ್ಟೇಕ್ಸ್ ಬರ್ತವೆ. ನೆಕ್ಸ್ಟ್ ಅದನ್ನೇ 3ನೇ ಸರಿ ಬರೆದ್ರೆ 2-3 ಆಗ್ತವೆ. ಈ ರೀತಿಯಲ್ಲಿ ನೀವು ಪ್ರತಿ ಸಾರಿ ಪ್ರಾಕ್ಟೀಸ್ ಮಾಡ್ತಾ ಹೋದರೆ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ, ಆ ರೀತಿಯಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಯಾವುದೇ ಮಿಸ್ಟೇಕ್ಸ್ ಇರಲ್ಲ ವಿದ್ಯಾರ್ಥಿಗಳೇ. ಪ್ರಾಕ್ಟೀಸ್ ಎಷ್ಟು ಸಾಧ್ಯನೋ ಅಷ್ಟು ಮಾಡಬೇಕಾಗ್ತದೆ. ಆ ಪ್ರಾಕ್ಟೀಸ್ ಮಾಡೋದರಿಂದ ನಮಗೆ ಸ್ಪೆಲ್ಲಿಂಗ್ ಎರರ್ಸು ಅವೆಲ್ಲ ಅವಾಯ್ಡ್ ಆಗ್ತವೆ. ಈ ರೀತಿಯಲ್ಲಿ ನೋಡಿ ಯಾವ ರೀತಿಯಲ್ಲಿ 35th ನಮಗೆ ಪ್ಯಾಸೇಜ್ ಇರ್ತದೆ, ಒಂದು ಅನ್ಸಿನ್ ಪ್ಯಾಸೇಜ್. ಅದನ್ನು ಯಾವ ರೀತಿಯಲ್ಲಿ ಆನ್ಸರ್ ಮಾಡಿದ್ದಾರೆ ನೋಡಿ. ನೀವು ಕೂಡ ನಿಮ್ಮ ಒಂದು ಉತ್ತರ ಪತ್ರಿಕೆ ಕೂಡ ಇದೇ ರೀತಿಯಲ್ಲಿ ಇರಬೇಕು ಅಂತ ಒಂದು ನಿರ್ಧಾರ ಮಾಡಿ ವಿದ್ಯಾರ್ಥಿಗಳು ದಯವಿಟ್ಟು, ಆಗ ನಿಮಗೆ ಔಟ್ ಆಫ್ ಔಟ್ ಖಂಡಿತವಾಗಿ ದೊರೆತಿದೆ. 36th ನೋಡಿ ಒಂದು ಸಮರಿ ಕೊಟ್ಟಿದ್ದಾರೆ. ದ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಸಮರಿ ಬರೆದಿದ್ದಾನೆ. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ವಿದ್ಯಾರ್ಥಿ ನೋಡ್ರಿ. ನಮಗೆ 37th ಒಂದು ಎಸ್ಸೆ ಇರ್ತದೆ. ಆ ಎಸ್ಸೆನೂ ಕೂಡ ಇಲ್ಲಿ ಇಂಟ್ರೊಡಕ್ಷನ್ ಅದನ್ನು ಮೆನ್ಷನ್ ಮಾಡಬೇಕಿತ್ತು. ನೀವು ಇಂಟ್ರೊಡಕ್ಷನ್ ಅದನ್ನು ಮೆನ್ಷನ್ ಮಾಡಿ ಇಂಟ್ರೊಡಕ್ಷನ್ ಆ್ಯಂಡ್ ಕನ್ಕ್ಲೂಷನ್ ಅಂತ ಹಾಕಿ, ಆಗ ನಿಮಗೂ ಕೂಡ ಔಟ್ ಆಫ್ ಔಟ್ ಖಂಡಿತ ದೊರೀತದೆ. ಅಲ್ಲಿ ಮ್ಯಾಟ್ರ್ ಭಾಳ ಇಂಪಾರ್ಟೆಂಟ್ ಆಗುತ್ತದೆ. ಅಲ್ಲಿ ಎಕ್ಸ್ಪ್ಲನೇಷನ್ನು, ಅಲ್ಲಿ ಲ್ಯಾಂಗ್ವೇಜ್, ಯೂಸೇಜ್ ಆಫ್ ಲ್ಯಾಂಗ್ವೇಜ್, ಅದೆಲ್ಲ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಅದನ್ನು ನೀವು ಗಮನಿಸ್ರಿ. ನೆಕ್ಸ್ಟ್ ಇಲ್ಲಿ ಲೆಟ್ರನ್ನು ಕೂಡ ಎಷ್ಟು ನೀಟಾಗಿ ಬರೆದಿದೆ ನೋಡಿ ವಿದ್ಯಾರ್ಥಿ. ಒಂದೇ ಬದಿಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಎಷ್ಟು ಹೇಳಿದ್ರು ಕೆಲವೊಂದು ವಿದ್ಯಾರ್ಥಿಗಳು ಏನು ಮಾಡ್ತಿರ್ತಾರೆ, ಫ್ರಮ್ ಅನ್ನೋ ಕಡೆ ಹಾಕ್ತಾರೆ, ಅಲ್ಲಿ ಗ್ಯಾಪ್ ಬಿಡ್ತಾರೆ, ನೆಕ್ಸ್ಟ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಡೇಟ್ ಇದೇ ರೀತಿಯಲ್ಲಿ ಹಾಕ್ರಿ ಅಂತ ಎಷ್ಟೋ ಸಾರಿ ಹೇಳಿರ್ತೀವಿ, ಆದರೂ ಕೂಡ ಅದನ್ನು ಮೆನ್ಷನ್ ಮಾಡಿರಲ್ಲ. ಇಲ್ಲಿ ನೋಡಿ 26th March 2025 ಅಂತ ಎಷ್ಟು ನೀಟಾಗಿ ಬರೆದಿದ್ದಾರೆ ನೋಡಿ. ಈ ರೀತಿಯಲ್ಲಿ ನಿಮ್ಮ ಒಂದು ಆನ್ಸರ್ ಶೀಟು ಕೂಡ ಈ ರೀತಿಯಲ್ಲಿ ಇರಲಿ. ನಿಮ್ಮ ಲೆಟರ್ ರೈಟಿಂಗು ಕೂಡ ಇದೇ ರೀತಿಯಲ್ಲಿ ಇರಲಿ. ನೋಡಿರಿ, ಪ್ರತಿಯೊಂದನ್ನು ಕೂಡ ಒಂದೇ ಬದಿಯಲ್ಲಿ, ಎಡ ಬದಿಯಲ್ಲಿ ಆ ಒಂದು ಲೈನಿಗೆ ಹಚ್ಕೊಂತ ಬರ್ತದೆ. ಶಿಸ್ತು ಭಾಳ ಇಂಪಾರ್ಟೆಂಟ್ ಆಗ್ತದೆ ಇಲ್ಲಿ ಲೆಟ್ರಲ್ಲಿ. ಈ ರೀತಿಯಲ್ಲಿ ನಿಮ್ಮ ಒಂದು ಲೆಟರ್ಸ್ ಕೂಡ, ನಿಮ್ಮ ಪ್ರತಿಯೊಂದು ಆನ್ಸರ್ ಕೂಡ ಇದೇ ರೀತಿಯಲ್ಲಿ ಇರಲಿ. ಆಗ ನಿಮಗೆ ಖಂಡಿತವಾಗಿ ಔಟ್ ಆಫ್ ಔಟ್ ಬಂದೇ ಬರ್ತದೆ ವಿದ್ಯಾರ್ಥಿಗಳಿಗೆ. ಕೊನೆಗೆ ಖಾಲಿ ಉಳಿದಿರ್ತಕ್ಕಂಥವಕ್ಕೆ ಅಡ್ಡಗೆರೆಯನ್ನು ಹಾಕ್ರಿ. ನಿಮ್ಮ ಒಂದು ಎಕ್ಸಾಮನ್ನು ಯಾವುದೇ ಭಯರಹಿತವಾಗಿ, ಯಾವುದೇ ಭಯ ಇಟ್ಕೊಳ್ಳದೆ ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಿ ವಿದ್ಯಾರ್ಥಿಗಳಿಗೆ. ಯಾಕೆಂದರೆ
ಒಬ್ಬ ರೈತ ತಾನು ಶ್ರಮಪಟ್ಟು ರಾಶಿ ಮಾಡುವಾಗ ಯಾವ ರೀತಿ ಖುಷಿಯಿಂದ ರಾಶಿ ಮಾಡ್ತಾ ಇರ್ತಾರಲ್ಲ, ಆ ಒಂದು ಖುಷಿ ನಿಮ್ಮ ಮುಖದಲ್ಲಿ ಇರಬೇಕು. ಯಾವುದೇ ದುಗುಡ ಇರಬಾರ್ದು. ಏನು ನೆನಪು ಬರ್ತದೋ ಇಲ್ಲೋ ಅನ್ನುವಂಥ ದುಗುಡ ಇರಬಾರ್ದು. ನಾನು ಶ್ರಮ ಪಟ್ಟಿದ್ದೀನಿ, ಅದಕ್ಕೆ ಶ್ರಮ ಪಟ್ಟದಕ್ಕೆ ಫಲ ದೇವ್ರು ಕೊಟ್ಟೇ ಕೊಡ್ತಾನಂತ ಒಂದು ಭರವಸೆನೇ ಇಟ್ಕೊಂಡು ವಿದ್ಯಾರ್ಥಿಗಳೇ ನಿಮ್ಮ ಕೊಠಡಿಗೆ ನೀವು ಹೋಗಿ, ಪರೀಕ್ಷಾ ಕೊಠಡಿಗೆ ಹೋಗಿ. ಆಗ ನಿಮಗೆ ಖಂಡಿತವಾಗಿಯೂ ನಿಮಗೂ ಆ ಪ್ರಶ್ನೆಗೆ ಉತ್ತರಗಳು ನೆನಪು ಬಂದೇ ಬರ್ತವೆ. ನೀವು ಶ್ರಮ ಪಟ್ಟಿರ್ಬೇಕಷ್ಟೆ. ನೀವು ಶ್ರಮ ಪಟ್ಟಿದ್ರೆ ಖಂಡಿತವಾಗಿ ನೆನಪು ಬರ್ತವೆ. ನೀವು ಶ್ರಮ ಪಡದೆ ಏನೋ ಒಂದು 8 ದಿನ ಇದ್ದಂಗೆ ನಾನು ಅವಸರವಾಗಿ ಓದ್ತೀನಿ ಅಂದರೆ ಖಂಡಿತವಾಗಿ ಅವು ನೆನಪು ಬರಲ್ಲ. ಯಾವುದೇ ದುಗುಡ ಇರಬಾರ್ದು. ನಿರ್ಮಲ ಮನಸ್ಸಿನಿಂದ ನೀವು ಎಕ್ಸಾಮ್ಗೆ ಹೋಗಿ ಹಬ್ಬದ ರೀತಿಯಲ್ಲಿ ಎಕ್ಸಾಮನ್ನು ಬರೀರಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ನೀವು ಕೂಡ ಔಟನ್ನು ಗಳಿಸಬೇಕು. ಈ ಗಳಿಸ್ಬೇಕನ್ನುವಂಥ ಒಂದು ಆಸೆ ನಿಮ್ಮಲ್ಲಿ ಇದ್ದರೆ ದಯವಿಟ್ಟು ಈ ಒಂದು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏನಾದರೂ ಗೊಂದಲಗಳಿದ್ದರೆ ದಯವಿಟ್ಟು ಕೇಳಿ ವಿದ್ಯಾರ್ಥಿಗಳೇ, ನಾನು ಅದಕ್ಕೆ ರಿಪ್ಲೈ ಮಾಡೇ ಮಾಡ್ತೀನಿ ಖಂಡಿತವಾಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ಸ್.